ಇಂದು ನಾನು ನಿಮಗೆ ಒಬ್ಬ ವ್ಯಕ್ತಿಯ ಕತೆ ಹೇಳ್ತೀನಿ. ಇವರ ತಾಯಿ ಬೇರೆಯವರ ಮನೆಯಲ್ಲಿ ರೊಟ್ಟಿ ಲಟ್ಟಿಸಿ ಮಗನನ್ನು ಓದಿಸುತ್ತಿದ್ದರು. ಮಗ IPS ಪರೀಕ್ಷೆಗೆ ಹೋಗುವಾಗ ದಾರಿಯಲ್ಲಿ ಅಪಘಾತವಾಯಿತು. ಆದರೂ ಅವರು ಹಿಂದೆ ಸರಿಯಲಿಲ್ಲ. ಅವರೇ ಭಾರತದ ಅತ್ಯಂತ ಕಿರಿಯ IPS ಅಧಿಕಾರಿ ಸಫೀನ್ ಹಸನ್. ಗುಜರಾತ್ನ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದ ಸಫೀನ್ ಅವರ ಮನೆ ಅದೆಷ್ಟು ಬಡತನದಲ್ಲಿ ಇತ್ತೆಂದರೆ ದಿನಕ್ಕೆ 2 ಹೊತ್ತು ಊಟಕ್ಕೂ ಕಷ್ಟವಿತ್ತು. ಅವರ ತಾಯಿ ನಸೀಮ್ ಬಾನು ಅವರು ಮಗನ ಓದಿಗಾಗಿ ಬೇರೆಯವರ ಮನೆಗೆ ಹೋಗಿ ದಿನಕ್ಕೆ 100 ರೊಟ್ಟಿಗಳನ್ನು ಮಾಡುತ್ತಿದ್ದರು. ಮಗನಿಗೆ ಡೈಮಂಡ್ ಕಣ್ಣುಗಳು ಅಂದುಕೊಂಡಿದ್ದ ಆ ತಾಯಿ ಮಗ ದೇಶಕ್ಕೆ ವಜ್ರವಾಗಲಿ ಎಂದು ಹಗಲಿರುಳು ಕಷ್ಟಪಟ್ಟರು. ಯಾವಾಗ ಸಫೀನ್ ಅವರು UPSC ಮೇನ್ಸ್ ಪರೀಕ್ಷೆ ಬರೆಯಲು ಹೋಗುತ್ತಿದ್ದರು, ಆಗ ಅವರ ಬೈಕ್ ಅಪಘಾತವಾಯಿತು. ಮೈಯೆಲ್ಲ ರಕ್ತ, ತೀವ್ರ ನೋವು. ಯಾವುದೇ ಸಾಮಾನ್ಯ ಮನುಷ್ಯನಾಗಿದ್ದರೆ ಅಲ್ಲಿಗೆ ಆಸ್ಪತ್ರೆಗೆ ಹೋಗುತ್ತಿದ್ದ. ಆದರೆ ಸಫೀನ್ ಅವರು ಪೇನ್ ಕಿಲ್ಲರ್ ಮಾತ್ರೆ ತೆಗೆದುಕೊಂಡು ಅದೇ ನೋವಿನಲ್ಲಿ ಪರೀಕ್ಷೆ ಬರೆಯಲು ಹೋದರು. ಆ ನೋವು ಅವರ ಛಲದ ಮುಂದೆ ದೊಡ್ಡದಾಗಿ ಕಾಣಲಿಲ್ಲ. ಕೊನೆಗೆ ಫಲಿತಾಂಶ ಬಂದಾಗ ಸಫೀನ್ ಹಸನ್ ಇಡೀ ಭಾರತಕ್ಕೆ 570ನೇ ರ್ಯಾಂಕ್ ಪಡೆದು IPS ಅಧಿಕಾರಿಯಾದರು. ಅಂದು ರೊಟ್ಟಿ ಲಟ್ಟಿಸುತ್ತಿದ್ದ ತಾಯಿಯ ಕಣ್ಣಲ್ಲಿ ಆನಂದ ಬಾಷ್ಪವಿತ್ತು. ಗೆಳೆಯರೇ, ಸಫೀನ್ ಅವರ ಈ ಕತೆ ನಮಗೆ ಕಲಿಸುವುದು ಒಂದೇ: ನಿಮ್ಮ ಬಡತನ ಅಥವಾ ನಿಮ್ಮ ಪರಿಸ್ಥಿತಿ ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗಲು ಸಾಧ್ಯವೇ ಇಲ್ಲ. ನಿಮ್ಮಲ್ಲಿ ಛಲವಿದ್ದರೆ ವಿಧಿ ಕೂಡ ನಿಮ್ಮ ಮುಂದೆ ತಲೆಬಾಗುತ್ತದೆ. ನಿಮ್ಮ ಜೀವನದಲ್ಲೂ ಕಷ್ಟವಿದೆಯೇ? ಹಾಗಾದರೆ ಸಫೀನ್ ಅವರನ್ನು ನೆನಪಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ನಾನು ನಿಮ್ಮ ಪೂಜಾ KM.